ನಮಸ್ಕಾರ ಸ್ನೇಹಿತರೆ, ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ ನಾವು ಸತ್ತ ನಂತರ ನಮ್ಮ ಆತ್ಮಕ್ಕೆ ಏನಾಗುತ್ತದೆ? ನಮ್ಮ ದೇಹ ಇಲ್ಲಿ ಉಳಿಯುತ್ತದೆ, ಆದರೆ ಆತ್ಮ ಅದು ಎಲ್ಲಿಗೆ ಹೋಗುತ್ತದೆ? ಗರುಡ ಪುರಾಣದಲ್ಲಿ ಹೇಳಿರುವ ಸತ್ಯಗಳನ್ನು ಕೇಳಿದರೆ ನಿಮಗೆ ಬೆಚ್ಚಿ ಬೀಳಿಸುವ ಅನುಭವ ಆಗಬಹುದು. ಯಾಕೆಂದರೆ ಇದು ಕೇವಲ ಪುರಾಣ ಅಲ್ಲ, ಇದು ಜೀವನ ಮತ್ತು ಸಾವು ನಡುವಿನ ರಹಸ್ಯದ ಸತ್ಯ. ಒಬ್ಬ ಮನುಷ್ಯ ಸಾಯುವಾಗ ಅವನಿಗೆ ಕಾಣಿಸುವ ಮೊದಲ ದೃಶ್ಯ ಏನು ಗೊತ್ತಾ? ಅವನು ತನ್ನದೇ ದೇಹವನ್ನು ನೋಡ್ತಾನೆ. ಹೌದು, ಗರುಡ ಪುರಾಣ ಹೇಳುತ್ತದೆ, ಆತ್ಮ ದೇಹದಿಂದ ಬೇರ್ಪಟ್ಟ ತಕ್ಷಣ ಅದು ತನ್ನ ಕುಟುಂಬದವರನ್ನ, ತನ್ನದೇ ಶವವನ್ನು ನೋಡುತ್ತಿರುತ್ತದೆ. ಆದರೆ ಸಮಸ್ಯೆ ಏನು ಗೊತ್ತಾ? ಅವನು ಮಾತನಾಡಲು ಸಾಧ್ಯವಿಲ್ಲ. ಅದು ಮಾತನಾಡಿದರೂ ಯಾರಿಗೂ ಕೇಳಿಸುವುದೂ ಇಲ್ಲ, ಯಾರೂ ಅವನನ್ನು ಗಮನಿಸುವುದಿಲ್ಲ. ಅದು ಅವನ ಜೀವನದ ಅತ್ಯಂತ ಭಯಾನಕ ಕ್ಷಣವಾಗಿರುತ್ತದೆ. ಗರುಡ ಪುರಾಣದ ಪ್ರಕಾರ ಮನುಷ್ಯ ಸತ್ತ ತಕ್ಷಣ ಯಮದೂತರು ಬರ್ತಾರೆ. ಅವರು ಹೇಗಿರ್ತಾರೆ ಗೊತ್ತಾ? ಭಯಾನಕ ಮುಖ, ಕೆಂಪು ಕಣ್ಣುಗಳು ಮತ್ತು ಕೈಯಲ್ಲಿ ಕಡ್ಡಿಯನ್ನು ಹಿಡಿದಿರ್ತಾರೆ. ಅವರು ಆತ್ಮವನ್ನು ಎಳೆದೊಯ್ತಾರೆ. ಒಳ್ಳೆಯ ಕೆಲಸ ಮಾಡಿದವರಿಗೆ ಅವರು ಮೃದುವಾಗಿ ವರ್ತಿಸ್ತಾರೆ, ಆದರೆ ಪಾಪ ಮಾಡಿದವರಿಗೆ ಅವರು ಅತಿ ಕ್ರೂರವಾಗಿ ವರ್ತಿಸ್ತಾರೆ. ನಾವು ಬದುಕಿರುವಾಗ ಮಾಡಿದ ಪ್ರತಿಯೊಂದು ಕೆಲಸ, ಪ್ರತಿ ಮಾತು, ಪ್ರತಿ ಆಲೋಚನೆ ಕೂಡ ಅಲ್ಲಿ ಲೆಕ್ಕ ಇರುತ್ತದೆ. ನಾವು ತಪ್ಪು ಮಾಡಿದರೆ ಅದರ ಶಿಕ್ಷೆ ತಪ್ಪದು, ಆದರೆ ಇದು ಶುರು ಮಾತ್ರ. ಮುಂದೆ ಏನಾಗುತ್ತದೆ ಗೊತ್ತಾ? ಆತ್ಮಕ್ಕೆ 13 ದಿನಗಳ ಪ್ರಯಾಣ ಇರುತ್ತದೆ. ಇದು ಸುಲಭದ ಪ್ರಯಾಣ ಅಲ್ಲ, ಅದು ತುಂಬ ನೋವಿನಿಂದ ತುಂಬಿದ ಪ್ರಯಾಣವಾಗಿರುತ್ತದೆ. ಆ 13 ದಿನಗಳಲ್ಲಿ ಆತ್ಮ ಏನನ್ನು ಅನುಭವಿಸುತ್ತದೆ? ಯಮಲೋಕ ಹೇಗಿರುತ್ತದೆ? ನರಕದಲ್ಲಿ ಯಾವ ಶಿಕ್ಷೆಗಳು ಇರುತ್ತವೆ? ಇವೆಲ್ಲವನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಗರುಡ ಪುರಾಣದ ಪ್ರಕಾರ ಸತ್ತ ನಂತರ ಆತ್ಮ ಒಂದು ಭಯಾನಕ ಮಾರ್ಗದಲ್ಲಿ ಪ್ರಯಾಣವನ್ನು ಆರಂಭಿಸುತ್ತದೆ. ಆ ಮಾರ್ಗವನ್ನು ಪ್ರೇತಯಾನ ಎಂದು ಕರೆಯುತ್ತಾರೆ. ಅಲ್ಲಿ ಏನಾಗುತ್ತದೆ ಗೊತ್ತಾ ಸ್ನೇಹಿತರೆ? ಆತ್ಮ ದೇಹವನ್ನು ಬಿಟ್ಟು ಹೊರಬಂದ ತಕ್ಷಣ ಅದು ಗೊಂದಲದಲ್ಲಿರುತ್ತದೆ. ನಾನು ಜೀವಂತವಾಗಿದ್ದೀನಾ ಅಥವಾ ಸತ್ತಿದ್ದೀನಾ ಅಂತ ಅದಕ್ಕೆ ಏನೂ ಅರ್ಥವಾಗುವುದಿಲ್ಲ. ಅದು ತನ್ನ ಮನೆಯಲ್ಲೇ ತಿರುಗಾಡುತ್ತದೆ, ತನ್ನ ಪ್ರಿಯರನ್ನು ನೋಡುತ್ತದೆ, ಆದರೆ ಯಾರಿಗೂ ಅದು ಕಾಣುವುದಿಲ್ಲ. ಅದು ಕೂಗುತ್ತದೆ, ಅಳುತ್ತದೆ, ಆದರೆ ಅದು ಯಾರಿಗೂ ಕೇಳಿಸುವುದಿಲ್ಲ. ಅಲ್ಲಿ ಆತ್ಮಕ್ಕೆ ಆಗುವ ನೋವು ದೇಹದ ನೋವಿಗಿಂತಲೂ ಹೆಚ್ಚು. ಯಾಕೆಂದರೆ ಅದು ತನ್ನ ಕುಟುಂಬದವರನ್ನ ಬಿಟ್ಟು ಹೋಗಲು ಇಷ್ಟಪಡುವುದಿಲ್ಲ, ಆದರೆ ಅದಕ್ಕೆ ಬೇರೆ ದಾರಿ ಸಹ ಇರುವುದಿಲ್ಲ. ಗರುಡ ಪುರಾಣದ ಪ್ರಕಾರ ಮೊದಲ 3 ದಿನಗಳು ಆತ್ಮ ತನ್ನ ಮನೆಯಲ್ಲೇ ಇರುತ್ತದೆ. ಆ ಸಮಯದಲ್ಲಿ ಅದು ತನ್ನ ಜೀವನದ ಎಲ್ಲ ಘಟನೆಗಳನ್ನು ನೆನಪಿಸಿಕೊಳ್ಳುತ್ತದೆ. ತಾನು ಮಾಡಿದ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಅದಕ್ಕೆ ನೆನಪಾಗುತ್ತದೆ. ಆತ್ಮ ಅಲ್ಲಿ ಪಶ್ಚಾತ್ತಾಪವನ್ನು ಪಡುತ್ತದೆ. ನಾನು ಯಾಕೆ ಹೀಗೆ ಮಾಡಿದೆ? ನಾನು ಇನ್ನಷ್ಟು ಒಳ್ಳೆಯವನಾಗಿರಬೇಕಾಗಿತ್ತು, ಆದರೆ ಇದಕ್ಕೆ ಈಗ ಸಮಯ ಆಗಲೇ ಹೋಗಿರುತ್ತದೆ. 4ನೇ ದಿನದಿಂದ ಯಮದೂತರು ಮತ್ತೆ ಬರ್ತಾರೆ. ಈ ಬಾರಿ ಅವರು ಆತ್ಮವನ್ನು ಕರೆದುಕೊಂಡು ಹೋಗ್ತಾರೆ. ಆತ್ಮ ಭಯದಿಂದ ನಡುಗಲು ಶುರು ಮಾಡುತ್ತದೆ. ಅವರು ಅದನ್ನು ಒಂದು ಕಠಿಣ ಮಾರ್ಗದಲ್ಲಿ ಕರೆದೊಯ್ತಾರೆ. ಆ ಮಾರ್ಗದಲ್ಲಿ ತೀವ್ರ ಬಿಸಿಲು, ಕತ್ತಲೆ, ಬಾಯಾರಿಕೆ. ಆತ್ಮ ತುಂಬ ಕಷ್ಟ ಅನುಭವಿಸುತ್ತದೆ. ಗರುಡ ಪುರಾಣ ಹೇಳುತ್ತದೆ, ಈ ಮಾರ್ಗದಲ್ಲಿ ಬೆಂಕಿಯಂತಹ ಬಿಸಿ ನೆಲ, ಮುಳ್ಳುಗಳಿಂದ ತುಂಬಿದ ದಾರಿ, ಭಯಾನಕ ಗಾಳಿ ಇರುತ್ತದೆ. ಇವೆಲ್ಲವನ್ನ ದಾಟಬೇಕು. ಆತ್ಮ ಓಡಲು ಸಾಧ್ಯವಿಲ್ಲ, ಅಡುಗಲು ಸಾಧ್ಯವಿಲ್ಲ, ಅದು ಮುಂದೆ ಹೋಗಲೇಬೇಕು. ಇಲ್ಲಿ ಒಂದು ಮುಖ್ಯ ವಿಷಯ ಇದೆ. ನಾವು ಭೂಮಿಯಲ್ಲಿ ಮಾಡುವ ಶ್ರಾದ್ದ, ಪಿಂಡ ಪ್ರದಾನ ಆ ಆತ್ಮಕ್ಕೆ ಅಲ್ಲಿ ಸಹಾಯವಾಗುತ್ತದೆ. ಕುಟುಂಬದವರು ಮಾಡಿದ ಪ್ರತಿಯೊಂದು ಪೂಜೆ ಆತ್ಮಕ್ಕೆ ಆಹಾರ ಮತ್ತು ಶಕ್ತಿಯಾಗುತ್ತದೆ. ಅದು ಇಲ್ಲದಿದ್ದರೆ ಅತಿ ಹೆಚ್ಚು ಕಷ್ಟ ಅನುಭವಿಸಬೇಕಾಗುತ್ತದೆ. 11ನೇ ದಿನದಿಂದ ಆತ್ಮ ಇನ್ನಷ್ಟು ದುರ್ಬಲವಾಗುತ್ತದೆ. ಅದು ತುಂಬ ದಣಿದು ಹೋಗಿರುತ್ತದೆ. 13ನೇ ದಿನ ಅತ್ಯಂತ ಮುಖ್ಯ ದಿನ. ಆ ದಿನ ಆತ್ಮ ಯಮಲೋಕದ ದ್ವಾರಕ್ಕೆ ತಲುಪುತ್ತದೆ. ಅಲ್ಲಿ ಏನಾಗುತ್ತದೆ ಗೊತ್ತಾ? ಅಲ್ಲಿ ಒಬ್ಬನೇ ಕೂತು ಅಳುತ್ತಿರುತ್ತದೆ. ಅವನು ನಿಮ್ಮ ಜೀವನದ ಪ್ರತಿಯೊಂದು ಕ್ಷಣವನ್ನು ನೋಡಿದ್ದಾನೆ. ನೀವು ಮಾಡಿದ ಪ್ರತಿಯೊಂದು ಕೆಲಸ ಅವನಿಗೆ ಗೊತ್ತು. ಅವನು ಯಾರು ಗೊತ್ತಾ? ಅವನೇ ಚಿತ್ರಗುಪ್ತ. ಅವನು ನಿಮ್ಮ ಜೀವನದ ಲೆಕ್ಕ ತೆರೆದು ನಿಮ್ಮ ಶಿಕ್ಷೆ ಅಥವಾ ಫಲಗಳನ್ನು ತೀರ್ಮಾನಿಸುತ್ತಾನೆ. ಆದರೆ ಆ ತೀರ್ಪು ಹೇಗಿರುತ್ತದೆ? ಯಮರಾಜ ಹೇಗೆ ನ್ಯಾಯ ಮಾಡ್ತಾರೆ? ನರಕದ ಶಿಕ್ಷೆಗಳು ಎಷ್ಟು ಭಯಾನಕವಾಗಿರುತ್ತವೆ? ಇದನ್ನು ತಿಳಿಯಲು ಮುಂದಿನ ಭಾಗವನ್ನು ತಪ್ಪದೇ ನೋಡಿ.